ಬಿಜೆಪಿಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ಹೋರಾಟಗಾರರು ಮಾರಾಟವಾಗಿದ್ದಾರೆ ಎಂದು ಹೇಳಿರುವುದು ಹಾಗೂ ಪ್ಯಾಕೇಜ್ ಎಂಬ ಪದವನ್ನು ಬಳಸಿರುವುದು ಅತ್ಯಂತ ಖಂಡನೀಯ. ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ಮುಖಂಡರನ್ನ ಎಲ್ಲೋ ನಿಂದನೆ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಅವ್ರಿಗೆ ಏನಾದ್ರೂ ಆ ತರ ಏನಾದ್ರೂ ಮಾಹಿತಿ ಇದ್ದೋ ಅದು ಸತ್ಯ ಅಂತ ಹೇಳಿದ್ರೆ ಅವ್ರು ಬಹಿರಂಗ ಪಡಿಸ್ಲಿ. ನಾಯಕರುಗಳ ಹೆಸರಲ್ಲಿ ಆ ಸಂಘಟನೆಗಳ ಹೆಸರಲ್ಲಿ ಜನರ ಮುಂದೆ ತರಲಿ. ಇವತ್ತು ಸಂಘಟನೆ ಇರೋದು ಆಗ್ಲಿ, ಸಂಘಟನೆ ನಾಯಕರು ಇರೋದ್ರಾಗ್ಲಿ ನಮ್ಮ ಸಮುದಾಯದ ಜನರುಗಳಿಂದ ಮಾತ್ರನೇ ಗೊತ್ತಾಗ್ಲಿ ನಮ್ಮ ಸಮುದಾಯಕ್ಕೂ. ಹಿಂಗೆ ಇಲ್ಲ ಅಂದ್ರೆ ನೀವ್ ಹೇಳಿರೋದು ಸುಳ್ಳು ಅಂತ ಹೇಳಿ ಕ್ಷಮೆ ಕೇಳಿ. ಸರ್, ಮುಂದಿನ ದಿವಸದ ಹೋರಾಟ ಛಲವಾದಿ ನಾರಾಯಣ ಸ್ವಾಮಿ ಕ್ಷಮೆ ಯಾಚಿಸ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿಲ್ಲ ಸರ್? ಎಲ್ರಿಗೂ ಒಂದೇ ನ್ಯಾಯ ತಾನೆ ಹೋರಾಟಗಾರರ ಹತ್ರ. ಇವ್ರು ಏನಾದ್ರು ಆ ತರ ಬಂದು ಬಹಿರಂಗ ಪಡಿಸದೇ ಇದ್ರೆ, ಕ್ಷಮೆ ಬಹಿರಂಗ ಪಡಿಸದೇ ಇದ್ದು ಕ್ಷಮೆ ಹಚ್ಚದೇ ಇದ್ರೆ ಅವ್ರನ್ನ ಮುಂದಿನ ಬರುವಂತ ದಿನದಲ್ಲಿ ಅವ್ರ ವಿರುದ್ಧವಾಗಿ ಇಡೀ ಸಮುದಾಯ ನಿಂತ್ಕೊಂತೆ ಅಂತ ನಾನು ಹೇಳ್ತಾ ಇದ್ದೆ. ಸರ್, ಇವತ್ತು ಒಬ್ಬ ಹೋರಾಟಗಾರರು ಅವರು ಬಿಜೆಪಿ ಸೇರ್ಕೊಂಡು ಆದ್ಮೇಲೆ ದಲಿತರ ಬಗ್ಗೆ ಕಾಳಜಿ ಇಲ್ಲ ತರ ವರ್ತಿಸ್ತಾ ಇದಾರಲ್ಲ ಸರ್? ಸರ್, ಈಗ ಯಾರೇ ಇರಲಿ ಅವ್ರಿಗೆ ಬಂದು ಅವರ ಅಧಿಕಾರ ಮಾತ್ರ ಮುಖ್ಯವಾಗಿರುತ್ತೆ. ಹಿಂಗೆ ಅವರ ಅಧಿಕಾರ, ಅವರ ಸ್ಥಾನಮಾನಗಳು ಮುಖ್ಯವಾಗಿರುತ್ತೆ. ಅದನ್ನ ಕಾಪಾಡೋಕೆ ಬಂದು ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ. ರಾಜಕೀಯ ಅನ್ನೋದೇ ಅದೇ. ಸ್ವಂತ ಮಗನನ್ನು ಬಿಡಲ್ಲ, ಎತ್ತ ತಂದೆಯೇನೂ ಬಿಡಲ್ಲ. ಅದೇ ರಾಜಕೀಯ. ಇವ್ರ ಅಧಿಕಾರಕ್ಕೋಸ್ಕರ ಇವ್ರು ಯಾರನ್ನ ಬೇಕಾದ್ರೂ ಬಲಿ ಕೊಡೋಕೆ ಮುಂದಾಗ್ತಾರೆ.